2015ರಲ್ಲಿ ವಿಶೇಷ ನೇಮಕಾತಿ ಅಡಿಯಲ್ಲಿ ಗ್ರೂಪ್ ಡಿ ಹುದ್ದೆಗಳನ್ನು ರಾಜ್ಯ ಮಟ್ಟದಿಂದ ನೇಮಕಾತಿ ಮಾಡಲಾಗಿತ್ತು. ಸೊ ಈ ನೇಮಕಾತಿಯಲ್ಲಿ ನಕಲಿ ಅಂಕಪಟ್ಟಿಗಳನ್ನು ಸಲ್ಲಿಸಿ, ನಕಲಿ SLC ಅಂಕಪಟ್ಟಿಗಳನ್ನು ಸಲ್ಲಿಸಿ ನೇಮಕಾತಿ ಹೊಂದಿದಾಗ ಅನ್ನೋ ಒಂದು ದೂರುಗಳ ಮೇಲೆ ಸೊ ಈ ನಕಲಿ ಅಂಕಪಟ್ಟಿಗಳ ನೈಜತೆಯನ್ನು ಶಿಕ್ಷಣ ಇಲಾಖೆಗೆ ಕಳಿಸಲಾಗಿತ್ತು. ಸೊ ಶಿಕ್ಷಣ ಇಲಾಖೆದವು ಕೆಳಕಂಡ 14 ನಮ್ಮ ಜಿಲ್ಲೆಯಲ್ಲಿ 14 ಜನರದು ಈ ಅಂಕಪಟ್ಟಿಗಳು ತಾಳೆ ಆಗ್ತಾ ಇಲ್ಲ ಅಂತೇಳಿ ಒಂದು ವರದಿ ಸಲ್ಲಿಸಿದ್ದರಲ್ಲಿ ಅದು ಆಧಾರಿತ 14 ಜನರದು ಇವ್ರದ್ದೆಲ್ಲನೂ ದಾಖಲಾತಿಗಳನ್ನು ಸಂಗ್ರಹಿಸಿ ರಾಜ್ಯ ಮಟ್ಟಕ್ಕೆ ಸಲ್ಲಿಸಲಿಕ್ಕೆ ತಿಳಿಸಿದ್ದು. ಸೊ ಅದೇ ರೀತಿ ನಾವು ಈಗ ಪ್ರಾಥಮಿಕ ಆರೋಗ್ಯ ಕೇಂದ್ರದ ದೃಢೀಕರಣದೊಂದಿಗೆ ದಾಖಲಾತಿಗಳನ್ನು ಸಲ್ಲಿಸಿದ್ದೀವಿ. ಅದನ್ನು ಇವತ್ತು ಸಾಯಂಕಾಲ ನಾವು ರಾಜ್ಯ ಮಟ್ಟಕ್ಕೆ ಸಲ್ಲಿಸ್ತಾ ಇದ್ದೀವಿ. ಈ 14 ಜನರದು ಅವರೇನೋ ಹೆಸರುಗಳನ್ನು ಕೊಟ್ಟಿದ್ದಾರೆ. ಸೊ ಆ ಹೆಸರುಗಳದ್ದು ಸಂಬಂಧಪಟ್ಟ ಎಲ್ಲ ದಾಖಲಾತಿಗಳನ್ನು ನಾವು ಸಂಗ್ರಹ ಮಾಡಿದ್ದೀವಿ. ಈಗ ನಮ್ಮ ಜಿಲ್ಲೆಯಲ್ಲಿ ಅಷ್ಟೇ ಸರ್, ಬೇರೆ ಕಡೆ ಎಲ್ಲ ಆಗಿದೆ ಸ್ಟೇಟ್ ಕಾಲೇಜ್? ಇದು ಬೇರೆ ಜಿಲ್ಲೆಯಲ್ಲೂ ಆಗಿದೆ. ಇದು ಈ ಥರ ಬೇರೆ ಜಿಲ್ಲೆಯೂ ಆಗಿದೆ. ಸೊ ನಮ್ಮ ಜಿಲ್ಲೆಯಲ್ಲಿ 14 ಜನರದು, ಅದರಲ್ಲಿ ಹೆಚ್ಚಿನ ಅಂಶ ಗುಲ್ಬರ್ಗದವರು 11 ಜನ ಇದ್ದಾರೆ, ಯಾದಗಿರಿ ಜಿಲ್ಲೆಯವರು 3 ಜನ ಇದ್ದಾರೆ. ಇವರು ದೋರ್ನಹಳ್ಳಿ, ಶಾಪೂರು, ಸುರ್ಪೂರು, ಸಗರ್ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಈಗ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅಂದರೆ ಸರ್, ಈಗ ನಮ್ಮ ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸ್ತಾರೆ 3 ಜನ, ಇಲ್ಲ 11 ಜನ ವರ್ಕ್ ಮಾಡ್ತಿದ್ದಾರೆ. ಇಲ್ಲ, ನಮ್ಮ ಜಿಲ್ಲೆಯಲ್ಲಿ ಒಟ್ಟು ಕಾರ್ಯನಿರ್ವಹಿಸ್ತಾ ಇದ್ದು 14 ಜನ. ಆ 14 ಜನರಲ್ಲಿ 11 ಜನ ಗುಲ್ಬರ್ಗ ಜಿಲ್ಲೆಯವರು, 3 ಜನ ಯಾದಗಿರಿ ನಿವಾಸಿಗಳು. 11 ಜನ ಕಲಬುರಗಿ ಜಿಲ್ಲೆಯವರು. 11 ಜನ ಕಲಬುರಗಿ ಜಿಲ್ಲೆಯವರು. ಪ್ಲೇಸ್ ಮಾತ್ರ ಇಲ್ಲೇ ಇದೆ. ಇವರೆಲ್ಲ ಕಾರ್ಯನಿರ್ವಹಿಸ್ತಾ ಇರೋದು ಯಾದಗಿರಿ ಜಿಲ್ಲೆಯಲ್ಲಿ. 11 ಜನ ಇಲ್ಲ ಸರ್, ಬೇರೆ ಕಡೆ ಅಲ್ಲ, 14 ಜನ, ಈ 14 ಜನನೂ ಯಾದಗಿರಿ ಜಿಲ್ಲೆಯಲ್ಲೇ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಬಟ್ ಇವರು ವಾಸಸ್ಥಳ ಅಂದರೆ ಇವರು ಏನು ನೇಟಿವ್ ಪ್ಲೇಸಸ್ಸು 11 ಜನರದು ಗುಲ್ಬರ್ಗ ಜಿಲ್ಲೆ, 3 ಜನರದು ಯಾದಗಿರಿ ಜಿಲ್ಲೆ. ಈಗ ಸರ್, ನೇಮಕಾತಿ ಸಂದರ್ಭದಲ್ಲಿ ದಾಖಲಾತಿಗಳು ಪರಿಶೀಲನೆ ಆಗಿಲ್ಲ ಕರೆಕ್ಟಾಗಿ ಅಂತ ಹೌದಾ? 2015ರಲ್ಲಿ ರಾಜ್ಯ ಮಟ್ಟದಲ್ಲಿ ಪರಿಶೀಲನೆ ಆಗಿರುತ್ತೆ. ಆದರೆ ಅಂಕಪಟ್ಟಿಗಳ ನೈಜತೆಯನ್ನು ಅವರು ಶಿಕ್ಷಣ ಇಲಾಖೆಗೆ ಕಳಿಸಿದ ಮೇಲೆ ಅವರಿಗೆ ಶಿಕ್ಷಣ ಇಲಾಖೆಯಲ್ಲಿ ಮತ್ತು ಇದಕ್ಕೆ ಇವರು ಸಲ್ಲಿಸಿದಂಥ ಅಂಕಪಟ್ಟಿ ವ್ಯತ್ಯಾಸ ಇರೋದರಿಂದ ಈಗ ಅದನ್ನು ಪುನಃ ಎಲ್ಲ ದಾಖಲಾತಿಗಳನ್ನು ಸಲ್ಲಿಸೋಕ್ಕೆ ಮತ್ತು ಡಿಪಾರ್ಟ್ಮೆಂಟ್ ಎನ್ಕ್ವೈರಿನ ರಾಜ್ಯ ಮಟ್ಟದಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ರಾಜ್ಯದಿಂದ ಯಾವಾಗ ಬಂದಿದೆ ಸರ್ ಮಾಹಿತಿ ಈ ಥರ ಕಲೆಕ್ಟ್ ಮಾಡೋದು? ಎಷ್ಟು ದಿನಗಳಾಗಿದೆ? ಈಗ 1 ವಾರದ ಹಿಂದೆ ನಮಗೆ ರಾಜ್ಯದಿಂದ 14 ಜನರದ್ದು ಹೆಸರು ಕೊಟ್ಟು ಈ ದಾಖಲಾತಿಗಳನ್ನು ಕಳಿಸ್ಲಿಕ್ಕೆ ಇದು ಮಾಡಿದರು. ಸೊ ಅದೇ ಮುಂದೆ ಮರುದಿವಸ ನಾವು ವೈದ್ಯಾಧಿಕಾರಿಗಳಿಗೆ ತಮ್ಮ ದೃಢೀಕರಣದೊಂದಿಗೆ ಈ ದಾಖಲಾತಿ ಸಲ್ಲಿಸೋಕೆ ಹೇಳಿದ್ದೆವು. ಸೊ ಅದೆಲ್ಲ ದಾಖಲಾತಿಯನ್ನು ಈಗ ಸಲ್ಲಿಸಿದಾಗ ಅದನ್ನು ರಾಜ್ಯ ಮಟ್ಟಕ್ಕೆ ಕಳಿಸ್ತಾ ಇದ್ದೀವಿ.